ಸರ್, ಸಿಂಫೋನಿ ಸ್ವರ ಪ್ರತಿಷ್ಠಾಪನಾ ಅಂಥೇಳಿ ನಿಮ್ಮ ತಂಡ ಮತ್ತು ನಿಮ್ಮ ಸಹೋದರಿಗಳೆಲ್ಲ ಇವತ್ತು ಮಾಸ್ ಟಿವಿ ಚಾನಲ್ಗೆ ತಾವು ಎಂಟ್ರಿ ಕೊಟ್ಟಿದ್ದೀರಾ. ಯಾವೊಂದು ಪ್ರಯುಕ್ತ ಅಂತೇಳಿ ತಿಳಿಸ್ಕೊಡ್ತೀರಾ? ನಮಸ್ಕಾರ. ಬೆಂಗಳೂರಿನ ಪ್ರಖ್ಯಾತ ಮಾಸ್ ಟಿವಿಯ ಎಲ್ಲ ವೀಕ್ಷಕರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ನಮ್ಮ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸಿಂಫೋನಿ ಸ್ವರ ಪ್ರತಿಷ್ಠಾನ ಮೂಲಭೂತವಾಗಿ ಇದೊಂದು ಸಂಗೀತಾಧಾರಿತ ಸಂಸ್ಥೆ, ಸಂಗೀತಕ್ಕಾಗಿ ಮುಡಿಪಾಗಿರತಕ್ಕಂಥ ಒಂದು ಸಂಸ್ಥೆ. ಸಂಗೀತದ ಎಲ್ಲ ಪ್ರಾಕಾರಗಳಲ್ಲೂ ನಾವು ದಿನದ 24 ಗಂಟೆನ ತೊಡಗಿಸ್ಕೊಂಡು ಸಂಗೀತ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳ್ಬೋದು. ನಮ್ಮ ಸಂಸ್ಥೆಯ ವತಿಯಿಂದ ನಟ ಸಾರ್ವಭೌಮ, ಗಾನಗಂಧರ್ವ, ಪದ್ಮಭೂಷಣ, ಕೆಂಟಕಿ ಕನ್ನಲ್, ರಸಿಕರ ರಾಜ, ಕರ್ನಾಟಕ ರತ್ನ, ವರನಟ, ಕಲಾಕೌಸ್ತುಭ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಅವರ ಸುಪುತ್ರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಈ ಇಬ್ಬರು ಕನ್ನಡದ ಚಿತ್ರರಂಗದ ಧ್ರುವ ತಾರೆಗಳು ಅಂತ ನಾವು ಹೇಳ್ತಾ ಇದ್ದೀವಿ. ಈ ಇಬ್ಬರು ಧ್ರುವ ತಾರೆಗಳು ಹೆಚ್ಚು ಕಡಿಮೆ ಒಂದೇ ಸಮಯದಲ್ಲಿ ಜನನವನ್ನು ತಾಳಿದ್ದಾರೆ, ಒಂದು ತಿಂಗಳು ಅವಧಿನಲ್ಲಿ. ಈ ಇಬ್ಬರ ಒಂದು ಹುಟ್ಟಿದ ಹಬ್ಬನ ನಾವು ವಿಶೇಷವಾಗಿ ಯಾಕೆ ಆಚರಿಸಬಾರ್ದು ಅಂತ ನಮಗೆ 4 ವರ್ಷದ ಕೆಳಗಡೆ ಒಂದು ಚಿಂತನೆ ಬಂತು. ಆಗಲೇ ನಾವು ಆರಂಭಿಸಿದ್ದು ರಾಜ ಪುನೀತೋತ್ಸವ ಅಂತಕ್ಕಂಥ ಹೆಸರಲ್ಲಿ ನಮ್ಮ ಸಿಂಫೋನಿ ಸ್ವರ ಪ್ರತಿಷ್ಠಾನದ ವತಿಯಿಂದ ಅಮೋಘವಾದ ಸಂಗೀತಮಯವಾದ ಹಾಗೂ ಹಲವಾರು ಸಾಂಸ್ಕೃತಿಕ ಉದ್ದೇಶಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಹೀಗಿದ್ದಾಗ ತಾವು ಹೇಳಿದ್ರಿ 4ನೇ ವರ್ಷದ ವಾರ್ಷಿಕೋತ್ಸವ ಅಂತೇಳಿ, 4ನೇ ವರ್ಷದೂ ಈ ಥರ ಹಂತ ಹಂತವಾಗಿ ಸರ್? ಹೌದು ಸರ್. ಮೊದಲನೇ ಹಂತಕ್ಕಿಂತ 2ನೇ ಹಂತ, ಆಮೇಲೆ 3ನೇ ವರ್ಷ, 4ನೇ ವರ್ಷ ಇನ್ನೂ ಅದ್ಧೂರಿಯಾಗಿ ಆಗ್ತಾಯಿದೆ. ಅದಕ್ಕೆಲ್ಲದಕ್ಕೂ ಮೂಲಭೂತವಾಗಿ ನಮ್ಮ ಸಂಸ್ಥೆ ಸಂಚಾಲಕರಿರ್ತಕ್ಕಂಥ ಅನಂತು ಅವರಿದ್ದಾರೆ. ಅವರ ಒಂದು ಮಾರ್ಗದರ್ಶನ ಹಾಗೂ ಇತ್ತೀಚೆಗೆ ನಮ್ಮ ನೂತನ ಅಧ್ಯಕ್ಷರಾದ ಅರುಣ್ ಕುಮಾರ್ ಅವರಿದ್ದಾರೆ. ಇವರಿಬ್ಬರ ಮಾರ್ಗದರ್ಶನದಲ್ಲಿ ನಾವು ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಈಗ ನಮ್ಮ ಜೊತೆಗೆ ಇದ್ದಾರೆ ಏನು ಈ ನಮ್ಮ ಸಿಂಫೋನಿ ಸ್ವರ ಪ್ರತಿಷ್ಠಾನದಲ್ಲಿ ಇರ್ತಕ್ಕಂಥ ಖಜಾಂಚಿಯಾಗಿದ್ದಾರೆ ಮೇಡಮ್ ಶ್ರೀಲತಾ ಅವರಿದ್ದಾರೆ. ಮೇಡಮ್, ತಾವೇನು ಇಷ್ಟಪಡ್ತಾರೆ ಕಾರ್ಯಕ್ರಮ ಬಗ್ಗೆ? ತಮ್ಮ ಒಂದು ಛಲ ಏನು, ಉದ್ದೇಶ ಏನು ಮೇಡಮ್? ಮೊಟ್ಟ ಮೊದಲಿಗೆ ನಮ್ಮ ಮಾಸ್ ಮೀಡಿಯಾ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ತೆ ಹೇಳ್ತಾ, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಶಿವ್ ಸರ್ ಹೇಳ್ದಂಗೆ ಅವರ ಒಂದು ಸಂಗೀತದ ಅಭಿಮಾನ ಅವರನ್ನು ಈ ಲೆವೆಲಿಗೆ ಮಾಡೋಕ್ಕೆ ಒಂದು ಚಿಂತನೆ ಕೊಟ್ಟಿದೆಯಲ್ಲ, ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಮೋರೋವರು ನಾನು ಅದಕ್ಕೆ ಅವ್ರ ಜೊತೆಗೂಡಿ ಅವ್ರ ಜೊತೆ ಆರ್ಗನೈಸರ್ ಆಗಿ ಒಂದು 4.5 ವರ್ಷದಿಂದ ಅವ್ರ ಜೊತೆನೇ ಕೈಗೂಡಿಕೊಂಡು, ಯಾಕಂದರೆ ಅವರ ಕಲಾಭಿರುಚಿಯನ್ನು ನೋಡಿಕೊಂಡು ನನಗೂ ಆ ಕಲಾಭಿರುಚಿ ಇದ್ದಿದ್ದರಿಂದ ನಾನು ಅವ್ರ ಜೊತೆಯಾಗಿ ನಾವು ನಡ್ಕೊಂಡು ನಮ್ಮ ಸಂಸ್ಥೆಯನ್ನು ಮುಂದುವರಿಸ್ತಾ ಬಂದಿದ್ದೀವಿ. ಮೇಡಮ್, ನಮಗೆ ಮಾಹಿತಿ ಪ್ರಕಾರವಾಗಿ ತಾವು ಮಂಗಳೂರಿನವರು. ಹೌದು ಸರ್. ತಾವು ಮಂಗಳೂರಿದ್ರು ಏನು ನಮ್ಮ ಸಿಂಫೋನಿ ಶಿವರ್ಸ್ ಜೊತೆ ತಾವು ಒಡನಾಡಿಯಾಗಿ ಎಲ್ಲ ಕಾರ್ಯಕ್ರಮದ ಜೊತೆಯಾಗಿರ್ತೀರಾ ಅಂತ ಹೇಳಿ ನಾವು ಕೇಳ್ಪಟ್ಟಿ. ಹೇಗೆ ಮೇಡಮ್, ಹೇಗೆ ಸಾಧ್ಯ ಆಯ್ತು? ಅದೇ ಸರ್, ನಮ್ಮ ಕಲಾಭಿರುಚಿ ನಮ್ಮನ್ನು ಒಂದೇ ಕಡೆ ಇರಿಸ್ಕೊಂಡಿದೆ ಅಂತ ಒಂದೇ ವರ್ಡಲ್ಲಿ ಹೇಳ್ಬೋದು ಸರ್. ಮೇಡಮ್, ಈ ಒಂದು ವೇದಿಕೆಗೆ ನಮ್ಮ ಅನಂತ್ ಸರ್ ಸಂಚಾಲಕರಾಗಿ ಅವ್ರನ್ನ ಯಾವ ಥರದ ಗಮನ ಸೆಳೆದು ಈ ಒಂದು ನಿಮ್ಮ ಒಂದು ಸ್ವರ ಪ್ರತಿಷ್ಠಾನದಲ್ಲಿ ತಾವು ಅಳವಡಿಸ್ಕೊಂಡಿದ್ರಿ, ಹೇಳಿ ಮೇಡಮ್. ಅದೇ ರಿಯಲಿ ಹೇಳಬೇಕು ಸರ್, ಅವರು ನಮಗೆ ಗಾಡ್ಸ್ ಗಿಫ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವರಿಗೂ ನಮ್ಮ ಮೇಲೆ ಇರೋ ಅಭಿಮಾನ, ಅವರನ್ನು ನಮ್ಮ ಜೊತೆ ಕೈಗೂಡಿಸ್ಕೊಂಡು ಈ ಕಲಾ ಸೇವೆಯಲ್ಲೂ ಅವರನ್ನು ತೊಡಗಿಸ್ಕೊಂಡಿದ್ದಾರೆ. ನಮಗೂ ಮಾರ್ಗದರ್ಶನ ನೀಡಿ ಒಳ್ಳೆ ಅವರ ಮಾರ್ಗದರ್ಶನದಲ್ಲಿ ನಾವು ಇನ್ನೂ ಹೆಚ್ಚಿನ ಕಲಾ ಸೇವೆಯನ್ನು ಮಾಡುವ ಥರ ಆಗಿಬಿಟ್ಟಿದೆ ನಮಗೆ ಸರ್. ನಮ್ಮ ಸಿಂಫೋನಿ ಶಿವ ಸರ್, ಈಗ ತಾನೇ ನಮಗೆ ಮಾಹಿತಿ ಬಂತು, ನಿಮ್ಮ ಜೊತೆ ಅರುಣ್ ಕುಮಾರ್ ಅವರು ಅಮೆನ್ಸಿ ಗ್ರೂಪ್ನಾಗಿರ್ತಕ್ಕಂಥ ಸಂಸ್ಥಾಪಕರು ನಿಮ್ಮ ಒಂದು ಈ ಕಾರ್ಯಕ್ರಮದಲ್ಲಿ ಬಹುದೊಡ್ಡ ಪಾತ್ರ ಅಂತ ನಾವು ಕೇಳ್ಪಟ್ವಿ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಖಂಡಿತ ಸರ್. ಅವರು ನಮ್ಮ ಇತ್ತೀಚೆಗೆ ಒಂದು ಮ್ಯೂಸಿಕಲ್ ನೈಟ್ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಅಲ್ಲಿ ನಮ್ಮ ಒಂದು ಸಂಗೀತದ ಕಾರ್ಯಕ್ರಮವನ್ನು ನೋಡಿ ಅವರು ಬಹಳ ಇಷ್ಟಪಟ್ಟು ನಮ್ಮ ಜೊತೆ ಕೈ ಜೋಡಿಸೋಕ್ಕೆ ಮುಂದೆ ಬಂದಾಗ, ನಮ್ಮಲ್ಲಿ ಒಬ್ಬರು ಅಧ್ಯಕ್ಷರು ಕಾರಣಾಂತರಗಳಿಂದ ಅವರು ನಿರ್ಗಮನ ಮಾಡಬೇಕಾಗಿ ಬಂದಿತ್ತು. ಅಂತಹ ಸಂದರ್ಭ ನಾನು ಯೋಚನೆ ಮಾಡ್ತಾ ಇರುವಾಗ ದೇವರೇ ಕಳಿಸ್ಕೊಟ್ರು ಇವ್ರನ್ನ ಅನ್ನೋ ಥರ. ನಾವು ಅವರು ಗೌರವಾಧ್ಯಕ್ಷರಾಗಿರ್ತೀವಿ ಅಂದರೆ ಇಲ್ಲೆಲ್ಲ ನೀವು ಅಧ್ಯಕ್ಷರಾಗೇ ಇರಬೇಕು ಅಂತೇಳಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಇಟ್ಕೊಂಡು ಈಗ ಅವರು ಸಾಕಷ್ಟು ನಮ್ಮ ಮಾರ್ಗದರ್ಶನಗಳನ್ನ ಹಾಗೂ ಒಂದು ರೀತಿ ಬೆನ್ನೆಲುಬು ಥರ ನಮ್ಮ ಸಂಸ್ಥೆ ನಡೆಸ್ಕೊಂಡು ಹೋಗ್ತಾ ಇದೆ ಸರ್. ಈ ವಿಚಾರದಲ್ಲಿ ಏನು ಈ 26/3/2026 ಭಾನುವಾರ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದಕ್ಕೆ ಉದ್ಘಾಟನೆಗೆ ನಮ್ಮ ವಿ ಸೋಮಣ್ಣವರು, ಕೇಂದ್ರ ರಾಜ್ಯ ಸಚಿವರು ಮತ್ತು ರೈಲ್ವೆ ಮತ್ತು ಜಲಶಕ್ತಿ ಅಂತ ಹೇಳ್ತಾರೆ, ಇವ್ರನ್ನ ತಾವು ಆಯ್ಕೆ ಮಾಡಿದಿರಿ. ಇವರು ಯಾವ ಕಾರ್ಯಕ್ರಮಕ್ಕೆ ಹೋಗೋ ಸ್ವಲ್ಪ ಕಮ್ಮಿನೇ, ಅದು ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತಲ್ಲ, ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಅವರು ಮೂಲಭೂತವಾಗಿ
ಬೆಂಗಳೂರಿನ ಎಲ್ಲ ಆರ್ಕೆಸ್ಟ್ರಾಗಳಿಗೂ ಅಭಿಮಾನಿಗಳವರು. ಯಾಕೆಂದರೆ ನಾವೆಲ್ಲ ವಾದ್ಯಗೋಷ್ಠಿ ಮಾಡ್ತಾ ಇರುವಾಗ ರೋಡಲ್ಲಿ ಮಾಡ್ತಾ ಇರುವಾಗ ಅವರು ಅತಿಥಿಗಳಾಗಿ ಬಂದಾಗೆಲ್ಲ ಅವರು ಕೂತ್ಕೊಂಡು ಈ ಹಾಡು ಹಾಡೋ ಆ ಹಾಡು ಹೇಳು ಅಂತ. ಅದರಲ್ಲಿ ರಾಮನ ಅವತಾರ ತುಂಬ ಇಷ್ಟ ಅವ್ರಿಗೆ. ಶಿವು ಈ ಹಾಡು ಹಾಡು ಅಂತೇಳಿ ಅವ್ರು ಎಷ್ಟೇ ಅರ್ಜೆಂಟ್ ಇದ್ರು ಕೂತ್ಕೊಂಡು ನಾವು ಹಾಡೋದನ್ನು ಕೇಳ್ಕೊಂಡು ಹೋಗ್ತಾಯಿದ್ರು. ಅಂದರೆ ಸಂಗೀತದ ಅಭಿರುಚಿ ತುಂಬ ಇದೆ. ಆಮೇಲೆ ಕಲಾವಿದರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ಮನೋಭಾವನೆ ತುಂಬ ಇದೆ. ಅದೆಲ್ಲದ್ರ ಜೊತೆಗೆ ನಮ್ಮ ಅನಂತವ್ರಿಗೆ ಆತ್ಮೀಯರವರು. ಹಾಗಾಗಿ ನಾವು ಕರೆದಾಗ ಅವ್ರು ಇಲ್ಲ ಅನ್ನಲಿಲ್ಲ. 26 ನಾನು ಬೆಂಗಳೂರಿನಲ್ಲೇ ಇರ್ತೀನಿ, ಬಂದು ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಮುಖ್ಯ ವಿಚಾರ ತಮ್ಮನ್ನು ಕೇಳಲೇಬೇಕು. ಈ ಕಾರ್ಯಕ್ರಮಕ್ಕೆ ಕೆಲವರು ಫಿಲಿಂ ಸ್ಟಾರ್ಗಳು ಹೊರದೇಶದಿಂದ ತರ್ತಾರೆ. ತಾವು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಅಂತ ಹೇಳಿ ನಮ್ಮ ಏನು ಮೈಸೂರು ಕ್ಷೇತ್ರ, ಮೈಸೂರು ಅಂದ್ರೆ ಇಡೀ ಜಗತ್ತೇ ನೋಡೋ ಒಂದು ಕ್ಷೇತ್ರ. ಇದ್ದಾಗ ನಮ್ಮ ಏನು ಈ ಮೈಸೂರು ಮಹಾರಾಜರು ಅಂತ ಕರೀತಾರೆ, ಇವ್ರನ್ನ ತಾವು ಅಧ್ಯಕ್ಷತೆ ಅಂತ ಹೇಳಿ ತಾವು ಆಯ್ಕೆ ಮಾಡಿಕೊಂಡು ಇಷ್ಟು ದೊಡ್ಡ ಮಟ್ಟ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಏನಂತೀರಾ ಸರ್? ಅದೇ ಸರ್, ಎಲ್ಲದಕ್ಕೂ ಪ್ರಮುಖ ಕಾರಣ ನಮ್ಮ ಅನಂತವರೇ. ಅವರ ನಂಗೆ ಮಾರ್ಗದರ್ಶನ ಮಾಡ್ತಾ ಇರುವಾಗ ಹೇಳಿದ್ರು, ಈ ಥರ ಮೈಸೂರು ಮಹಾರಾಜನ ಕರ್ಷಣ ಕಾರ್ಯಕ್ರಮ ವಿಭಿನ್ನವಾಗಿರುತ್ತೆ. ಯಾಕೆಂದರೆ ವರ್ಷ ನಾವು ಹಂಗೆ ಒಂದು ಹಂತವಾಗಿ ಮೇಲೆ ಹೋಗಬೇಕು ಅಂತ. ಹಾಗಾಗಿ ನಾವು ಅಲ್ಲಿ ಹೋಗಿ ಅವ್ರನ್ನ ಭೇಟಿ ಮಾಡಿ ಕೇಳ್ಕೊಂಡಾಗ ಅವ್ರು ಸಂತೋಷದಿಂದ ಒಪ್ಕೊಂಡ್ರು. ಹಾಗೆ GT ದೇವೇಗೌಡರು ಅವರು ಕೂಡ ಅಲ್ಲಿನ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು, ಜೊತೆಗೆ ಹಾಲಿ ಶಾಸಕರು ಕೂಡ. ಇವರೆಲ್ಲರೂ ಬರೋದಕ್ಕೆ ಕಾರಣವೇ ಅವರು. ಜೊತೆಗೆ ನಮ್ಮ MK ಸುಂದರರಾಜು ಇವರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಉಪಾಧ್ಯಕ್ಷರು ಕೂಡ. ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರಿ ಲಕ್ಷ್ಮೀ ಗೋವಿಂದರಾಜ್ ಹಾಗೂ ಅವರ ಯಜಮಾನರಾಗಿರ್ತಕ್ಕಂಥ SA ಗೋವಿಂದರಾಜು ಎಲ್ಲರೂ ಸಂತೋಷವಾಗಿ ಒಪ್ಕೊಂಡಿದ್ದಾರೆ. ನೆನ್ನೆ ಎಲ್ಲರೂ ಇನ್ವಿಟೇಷನ್ಸ್ ಕೊಟ್ಟು ಬಂದಿದ್ದೀವಿ. ಸಂತೋಷವಾಗಿ 26ನೇ ತಾರೀಕು ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಜೊತೆಗೆ ನೀವು ಹೇಳಿದ್ರೆ ಹಲವಾರು ಜನಪ್ರಿಯ ಚಿತ್ರ ತಾರೆಯರು ಅಂತ. ಮೂಲಭೂತವಾಗಿ ನಮ್ಮ SK ಅನಂತ ಅವರು ಚಲನಚಿತ್ರ ಕ್ಷೇತ್ರದ ದಕ್ಷಿಣ ಭಾರತಕ್ಕೇ ಅವರು ಸಮನ್ವಯಕಾರರು, ಚಲನಚಿತ್ರ ಸಮನ್ವಯಕಾರರು. ಹಾಗಾಗಿ ಅವ್ರಿಗೆ ಈ ಎಲ್ಲರ ಜೊತೆ ಸಮನ್ವಯ ಮಾಡೋದು ತುಂಬ ಈಸಿಯಾದ ವಿಷಯ. ಹಂಗಾಗಿ ಅವರೆಲ್ಲರೂ ಈ ಏನು ಚಲನಚಿತ್ರ ನಟರು ತುಂಬಾ ಜನ ಬರ್ತಾ ಇದ್ದಾರೆ ಅಂತ ಹೇಳಿ ಕೇಳ್ಪಟ್ವಿ. ಪೂಜಾ ಗಾಂಧಿ ಅವರಾಗ್ಬೋದು, ನಮ್ಮ ಅನುಪ್ರಭಾಕರ್ ಮೇಡಮ್ ಆಗ್ಬೋದು. ಹೇಗೆ ಸರ್ ಇಷ್ಟೊಂದು ಶಕ್ತಿ ಈ ಒಂದು ನಮ್ಮ ತಂಡಕ್ಕೆ ಹೆಂಗಂತ ನಿಮಗೆ ಆಯ್ಕೆ ಮಾಡಬೇಕು? ಅದಕ್ಕೆ ಮುಖ್ಯ ನಮ್ಮ ಸಂಚಾಲಕರಾದ ಅನಂತವರು ನಮ್ಮ ಕನ್ನಡ ಚಲನಚಿತ್ರೋದ್ಯಮ ಕ್ಷೇತ್ರದ ಸಮನ್ವಯಕಾರರು ಹೌದು ದಕ್ಷಿಣ ಭಾರತದಲ್ಲಿ. ಹಾಗಾಗಿ ಅವರ ಸಮನ್ವಯತೆಯಿಂದ ಇದರ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಸರಿ, ಇದ್ದಾಗ ನಮ್ಮ ಚಲನಚಿತ್ರ ತಾರೆಯರನ್ನೆಲ್ಲ ತಾವು ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀರಿ. ಜೊತೆಗೆ ಸರ್ ಮುಖ್ಯವಾಗಿ ಕೇಳಬೇಕು ಅಂದ್ರೆ ಈ ಪ್ರಶಸ್ತಿ ಹೌದು ನಿಮ್ಮ ಒಂದು ವತಿಯಿಂದ ಸಿಂಫೋನಿ ಪುನೀತ್ ರತ್ನ, ಸಿಂಫೋನಿ ರಾಜ ರತ್ನಗಳನ್ನ ತಾವು ಸಮರ್ಪಣೆ ಕೊಡ್ತೀರಿ ಅಂತ ಹೇಳಿ ನಮಗೆ ಮಾಹಿತಿ ಇದೆ. ಇದ್ರ ಬಗ್ಗೆ ಏನು ಸರ್ ನಿಮ್ಮ? ಹೌದು ಸರ್, ಈಗ ಈ ಸಮಾಜ ಅಂತ ತಗೊಂಡಾಗ ಹಲವಾರು ಕ್ಷೇತ್ರಗಳು ಬರ್ತವೆ. ಎಲ್ಲ ಕ್ಷೇತ್ರದಲ್ಲೂ ಸಾಧಕರಿರ್ತಾರೆ. ನಾವು ಕೇವಲ ನಮ್ಮ ಮೂಲಭೂತವಾಗಿ ನಮ್ಮದು ಸಂಗೀತ ಸಂಸ್ಥೆ ಆದರೂ ಕೇವಲ ಹಾಡ್ಕೊಂಡಿರೋದೇ ಬೇಡ. ಈ ಸಮಾಜದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೆಸರಲ್ಲಿ ಒಂದು ಪ್ರಶಸ್ತಿ ಕೊಡೋದೆ ರಾಜರತ್ನ ಅಂತ. ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ ಪುನೀತ್ ರತ್ನ ಅಂತ ಕೊಡ್ತಾಯಿದ್ವಿ. ಇದು ನೋಡಿ ವಿವಿಧ ಕ್ಷೇತ್ರಗಳಲ್ಲಿ ಗಣ್ಯರಾಗಿರ್ತಕ್ಕಂಥವ್ರು ನೋಡಿ. ಈಗ ನಮ್ಮ ಸುಧೀಂದ್ರ ವೆಂಕಟೇಶ್ ಇರ್ಬೋದು, ಸಾಕೆ ಶ್ಯಾಮ್ ಅವರು ಇರ್ಬೋದು, ನಾರಾಯಣ್ ಗೌಡರು, ಹಾಗೆ ನಮ್ಮ ಪೊಲೀಸ್ IPS ಆಗಿರ್ತಕ್ಕಂಥ ರಮೇಶ್ ಭಾನೋತ್ರವರು, ಆಮೇಲೆ KSIDC ಚೇರ್ಮನ್ ಆಗಿರ್ತಕ್ಕಂಥ SC ಸುಧೀಂದ್ರ ಅವರು. ಜೊತೆಗೆ ನಾವು ನಿಮ್ಮನ್ನು ಕೂಡ ಗುರುತಿಸಿದ್ದೀವಿ ನಿಮ್ಮ ಮಾಸ್ TV ಮೂಲಕ. ನಿಮಗೆಲ್ಲರಿಗೂ ರಾಜರತ್ನ ಪ್ರಶಸ್ತಿಯನ್ನು ಕೊಡ್ತಾಯಿದ್ದೀವಿ. ಹಾಗೆ ಕನ್ನಡದ ಮನೆ ಮಾತಾಗಿರ್ತಕ್ಕಂಥ ವಿಜಯ್ ಪ್ರಕಾಶ್ ಇರ್ಬೋದು, TV9ನ ರಂಗನಾಥ್ ಭಾರದ್ವಾಜ್ ಅವರು ಇರ್ಬೋದು, ಹಾಗೆ ಜಯಕುಮಾರ್ ಹೆಬ್ಬಾಲೆ, ಡಾಕ್ಟರ್ ಸೋಮಶೇಖರ್, M ಶಿವಕುಮಾರ್ ತಲಂಪಲ್ಲಿ, ಮಾರುತಿ, ಇವರೆಲ್ಲರಿಗೂ ನಾವು ಪುನೀತ್ ರತ್ನ. ಯಾಕೆಂದರೆ ಅವರು ಸೇವಾ ಕ್ಷೇತ್ರದ ಸ್ವಲ್ಪ ಸೇವೆಯನ್ನು ಹೆಚ್ಚು ತೊಡಗಿಸ್ಕೊಂಡಿದ್ದಾರೆ. ಇವರಿಗೆಲ್ಲ ನಾವು ಸೇವಾ ಕ್ಷೇತ್ರದ ಒಂದು ಹಿರಿತನವನ್ನು ಗಮನಿಸಿ ಅವ್ರಿಗೆ ಪುನೀತ್ ರತ್ನ ಅವಾರ್ಡ್ಸ್ನ ಕೊಡ್ತಾಯಿದ್ದೀವಿ. ಹೀಗಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ 5-6 ಜನಕ್ಕೆ ರಾಜರತ್ನ ಹಾಗೂ 5-6 ಜನಕ್ಕೆ ಪುನೀತ್ ರತ್ನವನ್ನು ಕೊಡ್ತಾಯಿದ್ದೀವಿ. ಅವರಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಕ್ಕಂಥವರು ಅವತ್ತು ನಮ್ಮ ಮೈಸೂರು ಮಹಾರಾಜರು ಹಾಗೂ V ಸೋಮಣ್ಣನವರು ಅವರ ನೇತೃತ್ವದಲ್ಲಿ ಈ ಪ್ರಶಸ್ತಿಗಳನ್ನ ನಾವು ಪ್ರದಾನ ಮಾಡ್ತೀವಿ. ಸರ್, ಇದ್ದಾಗ ತಾವು ಹೇಳಿದ್ರಿ ವಿಜಯ್ ಪ್ರಕಾಶ್ ಅವರು ಪ್ರಖ್ಯಾತ ಹಿನ್ನೆಲೆ ಗಾಯಕರು. ನಮ್ಮ ಏನು ಈ ದೇಶದಾದ್ಯಂತ ಇವರ ಹಾಡನ್ನ ಕೇಳದೇ ಇರ್ತಕ್ಕಂಥ ಒಂದು ಮನುಷ್ಯ ಇಲ್ಲ ಅಂತ ಹೇಳ್ಬೋದು. ಜೊತೆಗೆ TV9ನಲ್ಲಿ ಬಹಳಷ್ಟು ಯಶಸ್ಸಾಗಿರ್ತಕ್ಕಂಥ ರಂಗನಾಥ್ ಭಾರದ್ವಾಜ್ ಅವರು ಇದ್ದಾರೆ. ಹೀಗಿದ್ದಾಗ ನಾವು ಏನು ಈ ಮಾಸ್ TV ಚಾನಲ್ ಅಂತೇಳಿ ಮಾಡಿ ಅಲ್ಪ ಸಮಯ ಆಗಿದೆ. ನೀವು ನಮ್ಮ ಚಾನಲ್ನು ಗುರುತಿಸಿ ಸಿಂಫೋನಿ ರಾಜರತ್ನ ಅಂತೇಳಿ ತಾವು ಆಯ್ಕೆ ಮಾಡಿದ್ರಿ. ನಮ್ಮ ಚಾನಲ್ ವತಿಯಿಂದ ತಮಗೆ ತುಂಬ ಹೃದಯ ಇರತಕ್ಕಂಥ ಒಂದು ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ ಸರ್. ಹೀಗಿದ್ದಾಗ ಏನು ಪ್ರಾಯೋಜಕರು ಅಂತ ಹೇಳಿ ತಾವು ಧ್ರುವ ಕುಮಾರ್ ಅವರಾಗ್ಲಿ, ವೇಣುರಾಗ್ಲಿ, ಬಾಲಾಜಿ ಅವರಾಗ್ಲಿ, ಸುರೇಂದ್ರ ಮೇಡಮ್ ಆಗಲಿ ಅನೇಕ ಜನಗಳು ತಾವು ಹೇಳಿದ್ದೀರಾ. ಇವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಹೌದು ಸರ್, ಇವರೆಲ್ಲರೂ ಈ ಹನಿ ಹನಿ ಗುಡಿದ ಹಳ್ಳ ಅಂತ
ಈಗ ಒಂದು ಕಾರ್ಯಕ್ರಮ ಮಾಡುವಾಗ ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಅದಕ್ಕೆ ನಾವು ಹೇಗೆ ಒದಗಿಸೋದು ಹೇಗೆ ಅನ್ನೋದು ತುಂಬ ದೊಡ್ಡ ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ನಮ್ಮ ಇಡೀ ಕಾರ್ಯಕ್ರಮ ನಮ್ಗೆ ಎಂಟ್ರಿ ಫೀ ಅಂತ ಇಟ್ಟಿಲ್ಲದಕ್ಕೋಸ್ಕರ ಇಡೀ ಕಾರ್ಯಕ್ರಮದ ಖರ್ಚನ್ನು ನಾವು ಪ್ರಾಯೋಜಕತ್ವದ ಮೂಲಕ ಅಥವಾ ನಮ್ಮ ಏನು ಸ್ಪಾನ್ಸರ್ಶಿಪ್ ಅಂತ ಹೇಳ್ತೀವಿ ಅದರ ಪ್ರತ್ಯಕ್ಷವಾಗಿ ಕೆಲವರು ಪರೋಕ್ಷವಾಗಿ ಕೆಲವರು ಪರೋಕ್ಷವಾಗಿ ಸಹಾಯ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಅಧ್ಯಕ್ಷರ ಪಾಲು ತುಂಬ ದೊಡ್ಡದಿದೆ. ಹಾಗಾಗಿ ಅದಲ್ಲದೆ ಈ ಧ್ರುವ ಕುಮಾರ್ ಅಂತ ನೀವೇನು ಹೇಳಿದ್ರಿ, ಮನೋಜ್ ಕುಮಾರ್, ಹೀಗೆ ಸಾಕಷ್ಟು ಜನ ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ. ಎಲ್ಲರ ಒಂದು ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ. ಈ ವರ್ಷ ಕೂಡ ಇನ್ನೂ ಉನ್ನತ ಮಟ್ಟದಲ್ಲಿ ನಡೆಯುತ್ತೆ. ತಾವೆಲ್ಲರೂ ದಯವಿಟ್ಟು ಬಂದು ನಮ್ಮ ಇಡೀ ಕಾರ್ಯಕ್ರಮವನ್ನು ಕವರ್ ಮಾಡೋದಲ್ಲದೆ ಅದನ್ನು ಹೆಚ್ಚು ಜನರಿಗೆ ನೀವು ರೀಚ್ ಮಾಡಿಸ್ಬೇಕು. ಲಕ್ಷಾಂತರ ಜನಕ್ಕೆ ರೀಚ್ ಮಾಡಿಸಿ ದಯವಿಟ್ಟು ಅವತ್ತು ನಮ್ಮ ಇಡೀ ರವೀಂದ್ರ ಕಲಾಕ್ಷೇತ್ರ ತುಂಬೋ ರೀತಿ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಮನವಿ. ಖಂಡಿತ ಸರ್. ಮೇಡಮ್ ಶ್ರೀಲತಾ ಮೇಡಮ್, ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ತಾರೆಯರು ಮೇಡಮೇ ಹೋಗಿ ಖುದ್ದಾಗಿ ಒಂದು ಇನ್ವಿಟೇಷನ್ ಮಾಡ್ತಾರೆ, ಕರಿತಾ ಇದ್ದಾರೆ ಅಂತೇಳಿ ನಮಗೆ ಮಾಹಿತಿ ಬಂತು. ನಿನ್ನೆ ಮೈಸೂರಿಗೆ ಹೋದ್ರಿ, ಮೈಸೂರು ನಮ್ಮ ಏನು ಒಡೆಯರಿದ್ರು ಯದುವೀರ್ ಕೃಷ್ಣದತ್ತ ಅವ್ರು ನೋಡಿದ್ರಿ, ಅಲ್ಲಿಂದ ನಿಮ್ಮ ಅರಮನೆಯಿಂದ ನಮ್ಗೆ ಕರೆ ಬಂತು ಈ ತರ ಬರೀತಾರೆ ಅಂತೇಳಿ. ಹೇಗೆ ಮೇಡಮ್ ಇಷ್ಟೊಂದು ಶಕ್ತಿ? ಅದು ಮೇಡಮ್ ಅವರು, ಶ್ರೀಲತಾ ಅವ್ರ ಮೇಡಮ್ ಇಷ್ಟೊಂದು ಶಕ್ತಿ. ಮೈಸೂರಿದ್ರಿ, ನಿನ್ನೆ ರಾತ್ರಿ ತುಮಕೂರಿದ್ರಿ, ಇದು ಬೆಳಿಗ್ಗೆ ಮಂಡ್ಯ ಇದ್ರಿ, ಈಗ ಚಾಲ ಮಂದಿರ. ಹೆಂಗ್ ಮೇಡಮ್, ಹೆಂಗ್ ಶಕ್ತಿ ಹೆಂಗ್ ಬೆಳೆಸ್ಕೊಂಡ್ರಿ? ಸರ್, ಶಕ್ತಿಗಿಂತಲೂ ನಮ್ಮ ಬೆನ್ನೆಲುಬಾಗಿದ್ದಾರೆ ಒಂದು ನಮ್ಮ ಅನಂತ ಸರ್, ಇನ್ನೊಂದು ನಮ್ಮ ಶಿವ್ ಸರ್. ಅವ್ರ ಜೊತೆ ನಮಗೂ ಅದೇ ಇಂಟ್ರೆಸ್ಟ್ ಇರೋದ್ರಿಂದ, ಸ್ಪೀಡ್ ಇರೋದ್ರಿಂದ, ಯಾಕಂದರೆ ಇದೆಲ್ಲ ಅಚ್ಚುಕಟ್ಟಾಗಿ ನಡೆಯಿರುವಂಥ ಇದು ಮಾಮೂಲು ಪ್ರೋಗ್ರಾಮೂ ಅಲ್ಲ. ಆ ಥರ ಇದೊಂದು 4th ಇಯರ್ ಇನ್ನೂ ವಿಜೃಂಭಣೆಯಿಂದ ಆಗಬೇಕು ಅನ್ನೋ ಒಂದು ನಮ್ಮ ಅಭಿಮತ ನಮ್ಗೆ ಅಷ್ಟು ಒಂದು ಹುರುಪನ್ನು ಕೊಡ್ತಾ ಇದೆ ಸರ್. ಆಗಲಿ ಮೇಡಮ್. ಸರ್ ಶ್ರೀಲತಾ ಮೇಡಮ್ ಮತ್ತು ಸಿಂಪೋನಿ ಸರ್, ಏನು ಇವತ್ತು ನಮ್ಮ ಮಾಸ್ ಟಿವಿ ಒಂದು ಭೇಟಿ ಕೊಟ್ಟು 4ನೇ ವರ್ಷದ ರಾಜ ಪುನೀತೋತ್ಸವ ಮಾಡ್ತಾ ಇದ್ದೀರಾ. ಈ ಕಾರ್ಯಕ್ರಮ ದೇಶದಾದ್ಯಂತ ಇರ್ತಕ್ಕಂಥ ಎಲ್ಲ ಮನಸ್ಸಿಗೆ ಮುಟ್ಟಿ ಈ ಕಾರ್ಯಕ್ರಮ ಯಶಸ್ವಿ ಆಗೋ ಥರ ನಾವು ಖಂಡಿತ ಮಾಡ್ತೀವಿ. ಈ ಕಾರ್ಯಕ್ರಮಕ್ಕೆ ಅಡ್ವಾನ್ಸ್ ನಿಮಗೆ ಶುಭ ಕೋರ್ತಾ ನಮ್ಮ ಚಾನಲ್ ವತಿಯಿಂದ ತಮ್ಮ ಶುಭ ಕೋರ್ತೀವಿ. ಖಂಡಿತ ಸರ್, ಹೆಚ್ಚಿನ ಪ್ರಚಾರ ಕೊಡಿ. ನಿಮ್ಮ ಇಡೀ ಚಾನಲ್ನವ್ರು ಇರ್ಬೋದು, ಬೇರೆ ಬೇರೆ ಚಾನಲ್ನವರು ಎಲ್ಲ ನಮ್ಮ ವೀಕ್ಷಕರಿಗೂ ನಾವು ಕರೆ ಕೊಡೋದಿಷ್ಟೇ. ಅವತ್ತು ಬಂದು ರವೀಂದ್ರ ಕಲಾಕ್ಷೇತ್ರ ತುಂಬಬೇಕು. ಯಾಕೆಂದರೆ ವಿಜಯ್ ಪ್ರಕಾಶ್ ಅವರು ಬರ್ತಾರೆ, ಅವರು ಹಾಡ್ತಾರೆ, ಆಮೇಲೆ ಇಂಥ ದಿಗ್ಗಜರೆಲ್ಲ ಬರ್ತಾ ಇದ್ದಾರೆ. ಹಾಗಿದ್ದಾಗ ನೀವು ಇಡೀ ನಮ್ಮ ರವೀಂದ್ರ ಕಲಾಕ್ಷೇತ್ರ 5 ಗಂಟೆ ಒಳಗಡೆ ಬಂದು ಎಲ್ಲರೂ ನೀವು ನಿಮ್ಮ ಸೀಟ್ಗಳನ್ನ ಆಕ್ಯುಪೈ ಮಾಡ್ಕೊಂಡು ಕೂತ್ಕೊಳ್ಳಿ. ಯಾಕೆಂದರೆ ಅಲ್ಲಿ ಕೇವಲ 1000 ಜನಕ್ಕೆ ಮಾತ್ರ ಅವಕಾಶ ಇದೆ. ನೀವು ಬೇಗ ಬಂದು, ಎಂಟ್ರಿ ಫೀ ಇಲ್ಲ, ಮನೋರಂಜನೆ ಖಚಿತ, ಪ್ರವೇಶ ಉಚಿತ ಅಂತ ಹೇಳ್ತಾರಲ್ಲ ಆ ಥರ ದಯವಿಟ್ಟು ಎಲ್ಲರೂ ಬಂದು 5 ಗಂಟೆ ಒಳಗಡೆ ಬಂದು ನಿಮ್ಮ ಆಸನಗಳಲ್ಲಿ ಕೂತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸಿ ನಮಗೆ ಪ್ರೋತ್ಸಾಹವನ್ನು ನೀಡಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಮನವಿ. ಸರ್, ಇವತ್ತು ಎಸ್.ಕೆ. ಅನಂತ್ ಸರ್, ಕರ್ನಾಟಕದಲ್ಲಿ ಎಸ್.ಕೆ. ಅನಂತ್ ಸರ್ನ ಮರಲು ಸಾಧ್ಯನೇ ಇಲ್ಲ. ಅಷ್ಟೊಂದು ಚಲನಚಿತ್ರದಲ್ಲಿ ತಾವು ಗುರುತಿಸ್ಕೊಂಡಿದ್ದೀರಿ ಸರ್. ಇದ್ದಾಗ ಸಿಂಫೋನಿ ಸ್ವರ ಪ್ರತಿಷ್ಠಾನ ರಿಜಿಸ್ಟರ್ನಲ್ಲಿ ತಾವು ಸಂಚಾಲಕರಾಗಿದ್ದೀರಿ. ಈಗೆಲ್ಲ ಮಾತಸದ್ದಿ ನಮ್ಮ ಸಂಸ್ಥಾಪಕರನ್ನ ಮತ್ತೆ ಕರಂಜಿ ಮೇಡಮ್ನ ಎಲ್ಲರೂ ನಿಮ್ಮನ್ನೇ ಹೇಳ್ತಿದ್ದಾರೆ. ಶಕ್ತಿ ಕೇಳಿದ್ರೆ ಎಲ್ಲ ಶಕ್ತಿ ಕೊಟ್ಟವರು ನಮ್ಮ ಅನಂತ ಸರ್ ಅಂತ ಹೇಳಿದ್ದಾರೆ. ಹೇಗೆ ಸಾಧ್ಯ ಆಯ್ತು ಸರ್? ಕರ್ನಾಟಕ ಇರ್ತಕ್ಕಂಥ ಎಲ್ಲ ರತ್ನಗಳು ಒಟ್ಟಿಗೆ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಹೇಗಾಯ್ತು ಸರ್? ಇದು ಒಂದು ಹಬ್ಬ ಥರ ಸರ್, ಸಂತೋಷ ಆಗುತ್ತೆ. ಯಾಕಂದರೆ ನನಗೆ ಈ ಶಕ್ತಿ ಬರೋದಕ್ಕೆ ಕಾರಣ ಅಂದರೆ ನಮ್ಮ ಯಜಮಾನರು ಅಂಬರೀಷ್ ಅವರು, ಆಮೇಲೆ ಅವರ ಜೊತೆ ಇದ್ದಂಥ ಒಡನಾಟ, ಆಮೇಲೆ ಎಲ್ಲ ಚಿತ್ರರಂಗದ ಹಿರಿಯರ ಒಂದು ಆಶೀರ್ವಾದ. ಎಲ್ಲರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಎಲ್ಲ ಹಿರಿಯ ಕಲಾವಿದರಿರ್ಬೋದು, ಈಗಿನ ಕಲಾವಿದರಿರ್ಬೋದು, ಅವರೆಲ್ಲ ನನಗೊಂದು ಅವಕಾಶ ಕೊಟ್ಟರು ಚಿತ್ರರಂಗದಲ್ಲಿ ನಾನು ಕೆಲಸ ಮಾಡೋದಕ್ಕೆ. ಪ್ರಥಮವಾಗಿ ಅವರೆಲ್ಲರಿಗೂ ನಾನು ಇಡೀ ಕನ್ನಡ ಚಿತ್ರರಂಗಕ್ಕೆ ನಾನು ಒಂದು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ವ್ಯಕ್ತಿ ಬೆಳಿಬೇಕಾದ್ರೆ ಅವರೆಲ್ಲರೂ ಸಹಕಾರ ಬೇಕು. ಆ ಒಂದು ಅನುಭವದಿಂದ ನಾನು ತುಂಬ ಕಾರ್ಯಕ್ರಮಗಳು ನೋಡಿಕೊಂಡೇ ಬರ್ತಾಯಿದ್ದೆ. ಆವಾಗ ಈ ಸಿಂಫೋನಿ ಮೇಲೆ ನನಗೇನೋ ಒಂದು ಸಂತೋಷ ಆಯಿತು. ಯಾಕಂದರೆ ಇವರು ಪ್ಲ್ಯಾನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಅವರು ಬೇರೆ ಬೇರೆ ಹಾಬಿ ಇರುವಂಥ ಜನಗಳನ್ನೆಲ್ಲ ಕರೆದು ಅವ್ರಿಗೆಲ್ಲ ಟ್ರೈನಿಂಗ್ ಕೊಡೋದು, ಅವ್ರನ್ನ ಹಾಡೋಂಗೆ ಮಾಡೋದು, ಅದೊಂದು ಮಾಧ್ಯಮ. ಅದನ್ನು ನೋಡಿ ನಂಗೆ ಸಂತೋಷ ಆಯಿತು. ನಾನು ಅವ್ರಿಗೆ ಹೇಳಿದೆ, ಮಾಡ್ತೀವಿ, ಒಂದು ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡೋಣ ನಾವು. ಯಾರು ನಿಜವಾಗ್ಲೂ ಸಮಾಜದಲ್ಲಿ ಅವ್ರು ಯಾವ ಲೈನಲ್ಲಾದರೂ ಇರಲಿ, ಅವ್ರು ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಅಥವಾ ಒಬ್ಬ ಕಲಾವಿದರಿರ್ಬೋದು, ಚಿತ್ರಕಲಾವಿದರಿರ್ಬೋದು, ಯಾವ ಥರನೇ ಇರಲಿ, ನಾವು ಅವ್ರ ಸೇವೆನ ಗುರುತಿಸಿ ನಮ್ಗೆ ಆದಷ್ಟು ನಾವು ಅವ್ರನ್ನ ಗುರುತು ಮಾಡಿ ಈ ಒಂದು ಅಣ್ಣ ಅವರ ಪ್ರಶಸ್ತಿ ಮತ್ತು ಪುನೀತ್ ಅವ್ರ ಪ್ರಶಸ್ತಿನ ನಾವು ಕೊಡಬೇಕು ಅನ್ನೋ ಒಂದು ಅಭಿಲಾಷೆಗೆ ಮಾತಾಡಿದಾಗ ನಮ್ಮ ಅನಿಲ್ ಅವರು ನಾವೆಲ್ಲ ಕೂತ್ಕೊಂಡು ಮಾತಾಡಿದಾಗ ಮಾಡ್ಬೋದು ಅಂತ ಹೇಳಿದ್ರು. ಆವಾಗ ನನಗೆ ತಿಳಿದ ಕೆಲವು ವಿಷಯಗಳ ಹೆಸರು ಹೇಳಿದೆ, ಅವ್ರಿಗೆ ತಿಳಿದ ಹೆಸರು ಹೇಳಿದ್ರು. ಎಲ್ಲ ನೋಡಿ ಒಂದು
ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ದೀವಿ, ಈ ಥರ ಮಾಡ್ತಾಯಿದ್ದೀವಿ, ತಾವು ಬಂದು ಸಹಾಯ ಮಾಡಬೇಕು ಅಂತ ಒಪ್ಕೊಂಡಿದ್ದಾರೆ, ಬರ್ತೀವಿ ಅಂತ ಹೇಳಿದ್ದಾರೆ. ಸರಿ ಇದ್ದಾಗ ನಿಮ್ಮ ಜೊತೆಗೆ ಇದ್ದಾರೆ ನಮ್ಮ ಅರುಣ್ ಕುಮಾರ್ ಸರ್, ಅಮ್ಯಾಜಿನ್ ಗ್ರೂಪ್ನಾಗಿರ್ತಕ್ಕಂಥ ಸಂಸ್ಥಾಪಕರು. ಈಗ ತಾನೇ ತಾವು ನಿನ್ನೆ ಮೈಸೂರು ಭೇಟಿ ಕೊಟ್ಟಿದ್ದೀರಿ, ಹೇಗೆ ಸಾಧ್ಯ ಸರ್? ಈ ನಮ್ಮ ಒಡೆಯರ್ನೇ ತಾವು ಈ ಕಾರ್ಯದ ಅಧ್ಯಕ್ಷತೆ ಮಾಡಬೇಕು ಅಂತೇಳಿ ಕೊಟ್ಟಿದ್ದೀರಿ, ಏನು ಹೇಳ್ತೀರಿ ಸರ್ ಈ ಒಂದು ವಿಚಾರ? ಒಡೆಯರು ಅಂದರೆ ಮಹಾರಾಜರು. ನಾವು ಮೊದಲಿಂದ ಮೈಸೂರು ಸಂಸ್ಥಾನಕ್ಕೆ ನಮ್ಮ ತಾತ ಅವರು, ನಮ್ಮ ತಂದೆಯವರು ನಾವೆಲ್ಲ ಸೇವೆ ಮಾಡಿರೋರು. ಅದರಿಂದ ಮಹಾರಾಜನ ಕರಿಬೇಕು ಅನ್ನೋ ನನ್ನದು ಅಭಿಲಾಷೆ ತುಂಬ ದಿವಸದಿಂದ ನನಗೊಂದು ಆಸೆ ಇತ್ತು. ಈ ಒಂದು ಸಂದರ್ಭ ಅವರು ಬಂದರೆ ಚೆನ್ನಾಗಿರುತ್ತೆ ಅಂತ. ಜೊತೆಗೆ ನನಗೆ ಇನ್ನೂ ಒಂದೇನೆಂದರೆ, ನಾನು ಶಿವು ಇವರು ನಾವೆಲ್ಲ ಹೋಗಿ ಸೋಮಣ್ಣ ಸಾಹೇಬ್ರನ್ನ ರಿಕ್ವೆಸ್ಟ್ ಮಾಡಿದೆವು. ಆವಾಗ ಸೋಮಣ್ಣ ಅವರು ನಾನು ಬೆಂಗಳೂರಲ್ಲಿದ್ದರೆ ಖಂಡಿತ ಬರ್ತೀನಪ್ಪ, ಯಾಕಂದ್ರೆ ಅವ್ರು ಡೆಲ್ಲಿಲಿ ಇರ್ತಾರೆ, ಬೆಂಗಳೂರಲ್ಲಿದ್ದರೆ ಬರ್ತೀನಿ ಅನ್ನೋಂತು ಅಂತ ಹೇಳಿದ್ರು. ಅವ್ರನ್ನೂ ನಾವು ರಿಕ್ವೆಸ್ಟ್ ಮಾಡಿ ಕರೆದಿದ್ದೀವಿ, ಅಣ್ಣ ನೀವು ಬರಬೇಕು, ಪ್ರಶಸ್ತಿಗಳು ಕೊಡಬೇಕು ಅಂತ. ಮೈಸೂರಿಗೆ ಹೋಗಿ ಒಡೆಯರು ನೋಡೋಕೆ ಹೋದಾಗ ಒಡೆಯರು ಸಿಕ್ಕಲಿಲ್ಲ, ಅವರು ಬೇರೆ ಕಡೆ ಹೋಗಿದ್ದರು. ತಿರ್ಗಿ ನೆನ್ನೆನೂ ಡೆಲ್ಲಿಲೇ ಇದ್ದರು. ಆದರೆ ಅವ್ರ ಪಿ ಎ ಅವ್ರಿಗೆ ನಾವು ಲೆಟ್ರೆಲ್ಲ ಕೊಟ್ಟು ಅವ್ರು ಹೇಳಿದ್ರು ಎಲ್ಲ ಆಗಿದೆ, ಬೆಂಗಳೂರಲ್ಲಿ ಇರ್ತಾರೆ ಆದಷ್ಟು ಅಂತ ಹೇಳಿದ್ರು. ಬಂದರೆ ನಮಗೆ ಸಂತೋಷ, ನಮ್ಮದೊಂದು ಸೌಭಾಗ್ಯ ಅಂತ ಹೇಳ್ಬಿಟ್ಟು ಬಂದೆ. ಹಾಗೆ ಜಿ ಟಿ ದೇವೇಗೌಡರು ಸರ್ ಅವ್ರನ್ನ ಪ್ರತ್ಯಕ್ಷವಾಗಿ ನಾವು ಮೀಟ್ ಮಾಡಿ ಕೇಳ್ಕೊಂಡಾಗ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಈ ಥರ ಆಮೇಲೆ ನಮ್ಮ ಚಿತ್ರರಂಗದಲ್ಲಿರೋ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಇದೊಂದು ನಮ್ಮ ಚಿತ್ರರಂಗದ ಕಾರ್ಯಕ್ರಮ ಅಂದರೆ ದೊಡ್ಡ ಮನೆ ಕಾರ್ಯಕ್ರಮ, ಅಣ್ಣ ಅವರು ಪುನೀತ್ ಅವ್ರದ್ದು ಕಾರ್ಯಕ್ರಮ ಅಂದಾಗ ಸಾಕಷ್ಟು ಜನ ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆಲ್ಲ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಅವ್ರನ್ನೆಲ್ಲ ನಾವು ಪ್ರತಿಯೊಬ್ಬರಿಗೂ ನಾವು ಹೋಗಿ ಖುದ್ದಾಗಿ ರಿಕ್ವೆಸ್ಟ್ ಮಾಡಿ ಕರೆದಿದ್ದೀವಿ. ನನ್ನ ಅಭಿಲಾಷೆ ಏನಂದರೆ, ಒಂದು ಕಾರ್ಯಕ್ರಮ ನಡೆಯುವಾಗ ಇವರೆಲ್ಲ ಬಂದರೆ ಅದು ತುಂಬ ಚೆನ್ನಾಗಿರುತ್ತೆ, ವಿಜೃಂಭಣೆ ಇರುತ್ತೆ ಅನ್ನೋದು ಅಷ್ಟೇ, ಬೇರೆ ಏನಿಲ್ಲ. ಸರಿ ಇದ್ದಾಗ ನಮ್ಮ ಜೊತೆಗೆ ಇದ್ದಾರೆ ಅರುಣ್ ಕುಮಾರ್ ಸರ್, ಅಮ್ಯಾಜಿನ್ ಗ್ರೂಪ್ನ ಸಂಸ್ಥಾಪಕರು ಅಂತ ಕರಿತೀವಿ. ಇವರ ಒಂದು ಪಾತ್ರ ಈಗ ತಾನೇ ನಮ್ಮ ಸಿಂಪಲ್ ರಾಜ್ನ ಮತ್ತೆ ನಮ್ಮ ಮೇಡಮ್ನ ಕೇಳಿದ್ವಿ, ಶ್ವೇತಾ ಮೇಡಮ್ನ. ನಮ್ಮ ಎಲ್ಲದಕ್ಕೂ ನಮ್ಮ ಅರುಣ್ ಕುಮಾರ್ ಸರ್ ಬಹಳಷ್ಟು ಪ್ರಯತ್ನ ಕೊಡ್ತಾ ಇದ್ದಾರೆ, ಅನುಕೂಲ ಆಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅರುಣ್ ಕುಮಾರ್ ಸರ್, ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಸರ್, ಇದು ಒಳ್ಳೆ ಕಾರ್ಯಕ್ರಮ. ಕಳೆದ 4 ವರ್ಷಗಳಿಂದ ಇವರು ವಿಜೃಂಭಣೆಯಾಗಿ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಇವರು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಸಹಕಾರ ಮಾಡಿ ಇದು ಒಳ್ಳೆ ಕಾರ್ಯಕ್ರಮ ಮಾಡಿಸ್ಬೇಕು ಕೈ ಜೋಡಿಸಿದ್ದೀನಿ. ಈ ಮಾಧ್ಯಮದ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ಏನೇಳಿ ಬೈತಿದ್ದ, ದಯವಿಟ್ಟು ಇದು ಒಳ್ಳೆ ಕಾರ್ಯಕ್ರಮ. ಪುನೀತ್ ರಾಜ್ಕುಮಾರ್ ಒಳ್ಳೆ ಕಾರ್ಯಕ್ರಮ, ದಯವಿಟ್ಟು ತಾವು ಎಲ್ಲ ರೀತಿಯಲ್ಲಿ ಸಹಕರಿಸಿ ಕಾರ್ಯಕ್ರಮಕ್ಕೆ ಬಂದು ಇದನ್ನು ಸಕ್ಸಸ್ ಮಾಡಬೇಕು ಅಂತ ಈ ಮುಖೆಲ್ಲ ಮನವಿ ಮಾಡ್ಕೊಳ್ತೀನಿ ಸರ್. ಸರ್, ಈ ವಿಚಾರದಲ್ಲಿ ಏನು ಕಾರ್ಯಕ್ರಮದಲ್ಲಿ ತಾವು ಬಿಡಿನಲ್ಲಿ ಬಹಳಷ್ಟು ಹೆಸರು ಮಾಡಿದಿರಿ, ಬಿಡಿ ಆಗ್ಬೋದು ಮತ್ತೆ MD ಆಗ್ಬೋದು, ಸುಮಾರು ಜನ ಸಂಸ್ಥಾಪನೆ ಕಾರ್ಯಕ್ರಮಕ್ಕೆ ತಾವು ಉತ್ತೇಜನ ಕೊಟ್ಟು ಅವ್ರನ್ನ ಕರೆಯುವಲ್ಲಿ ತಾವು ಯಶಸ್ವಿಯಾಗಿದ್ದೀರಿ ಅಂತ ಕೇಳ್ಪಟ್ಟಿದ್ದೀವಿ. ಇದ್ರ ಬಗ್ಗೆ ಹೇಳ್ತೀರಾ ಸರ್? ಸರ್ ನೋಡಿ ಸರ್, ನಮ್ಮದು ಒಂದೇ ಕ್ಷೇತ್ರ ಅಲ್ಲ, ಬರೀ ಕಲೆಯ ವಿಷಯ ಅಲ್ಲ, ಎಲ್ಲ ಕ್ಷೇತ್ರದಲ್ಲೂ ನಾವು ಗಣ್ಯರನ್ನು ಅವ್ರನ್ನ ಗುರುತಿಸಿ ಸನ್ಮಾನ ಮಾಡಬೇಕು. ಅವಾಗ ಏನಾಗುತ್ತೆ, ಎಲ್ಲ ರೀತಿಯಲ್ಲೂ ಅವ್ರಿಗೆ ಪ್ರೋತ್ಸಾಹ ಸಿಗುತ್ತೆ. ಅವಾಗ ಏನಾಗುತ್ತೆ ಅಂದರೆ, ಎಲ್ಲ ಕ್ಷೇತ್ರದಲ್ಲೂ ನಾವು ಅವ್ರನ್ನ ಸನ್ಮಾನ ಮಾಡಿದಾಗ ಏನಾಗುತ್ತೆ, ಪರವಾಗಿಲ್ಲ, ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಿದವ್ರಿಗೂ ಒಂದು ಆದ್ಯತೆ ಸಿಗುತ್ತೆ, ಒಂದು ಸನ್ಮಾನ ಸಿಗುತ್ತೆ ಅಂತ ಅವರು ಸ್ವಲ್ಪ ಖುಷಿ ಪಡ್ತಾರೆ. ಆ ದೃಷ್ಟಿಯಿಂದ ಎಲ್ಲ ಕ್ಷೇತ್ರದಲ್ಲಿ ನಾವು ಅವ್ರನ್ನ ಸನ್ಮಾನ ಮಾಡಬೇಕು ತೀರ್ಮಾನ ತಗೊಂಡಿದ್ದೀರಿ, ಅವ್ರಿಗೆ ನಾವು ಸನ್ಮಾನ ಮಾಡ್ತೀವಿ ಸರ್. ಸರ್, ಹೀಗಿದ್ದಾಗ ಏನು ಈ ಕಾರ್ಯಕ್ರಮದಲ್ಲಿ ಜನಪ್ರಿಯ ಚಲನಚಿತ್ರ ತಾರೆಯರು ಬರ್ತಾ ಇದ್ದಾರೆ ಕೇಳ್ಪಟ್ವಿ. ಈ ವಿಚಾರದಲ್ಲಿ ಪೂಜಾ ಗಾಂಧಿ ಅವರು ಮತ್ತೆ ಅನುಪ್ರಭಾಕ್ ಅವರು ಮುಖ್ಯವಾಗಿ ಬರ್ಲಿಕ್ಕೆ ಅರುಣ್ ಕುಮಾರ್ ಅವರೇ ಒಂದು ಕಾರಣಕರ್ತರು ಅಂತ ಹೇಳಿ ನಾವು ಕೇಳ್ಪಟ್ಟಿ. ಇದ್ರ ಬಗ್ಗೆ ಸರ್ ಏನಿಲ್ಲ ಸರ್, ನಮ್ಮ ಸಂಚಾಲಕರಾದ ಅನಂತ್ ಸರ್ ಅವರು ಎಲ್ಲ ಅವ್ರದ್ದು ಕಾರ್ಯಕ್ರಮ ಇರೋ ವಿಷಯ ಹೇಳ್ಬೇಕು ನಾವು. ಯಾಕಂತ ಹೇಳಿದ್ರೆ ಅವ್ರದ್ದು ಕೊಡುಗೆ ಅಪಾರ, ಅವರ ಕೊಡುಗೆ ಮುಖಾಂತರ ಇಷ್ಟ ಆಗಿರೋದು. ಬಟ್ ಅವ್ರು ಕೈ ಜೋಡಿಸಿ ಮಾಡಿದ್ದಾರೆ, ಅದೇ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ನಮ್ಮ ಸಂಘದ ಅಧ್ಯಕ್ಷರಾಗಿ. ಅವರ ಕೊಡುಗೆ ನಮ್ಮದು ಅಪಾರ, ನಮ್ಮ ಸಂಘಕ್ಕೆ ಅಪಾರ. ಸರಿ ಇದ್ದಾಗ ಏನು ಈ ಸಿಂಫೋನಿ ಸ್ವರ ಪ್ರತಿಷ್ಠಾನ ಅಂತ ಹೇಳಿ ತಾವು ಅಧ್ಯಕ್ಷರಾಗಿದ್ದೀರಿ ಅಂತ ನಾವು ಕೇಳ್ಪಟ್ವಿ. ಇದ್ರ ಬಗ್ಗೆ ಹೇಳ್ತೀವಿ ಸರ್. ಅಧ್ಯಕ್ಷರಾಗಿ ನನಗೆ ಗೌರವಿಸಿದ್ದಾರೆ, ಅದಕ್ಕೆ ಅವ್ರ ಕೃತಜ್ಞತೆಗಳು ಸಲ್ಲಿಸ್ತೀನಿ. ಸಂಸ್ಥೆ ಪದಾಧಿಕಾರಿಗಳಿಗೆ, ನಮ್ಮ ಅನಂತ ಸಾರ್ ಅವ್ರಿಗೂ ಎಲ್ಲರೂ ಮಾಡ್ತೀನಿ. ನಮ್ಮಲ್ಲಿ ಎಷ್ಟಾಗುತ್ತೋ ಅವ್ರ ಕೈ ಜೋಡಿಸಿ ಒಳ್ಳೆ ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕೆ ನಮ್ಮ ಪ್ರಯತ್ನ. ಸರ್, ಈಗಿದ್ದಾಗ ಸಿಂಫೋನಿ ಸ್ವರ ಪ್ರತಿಷ್ಠಾನದ ಅಧ್ಯಕ್ಷರಾಗಲಿ, ನಮ್ಮ ಕಾರ್ಯದರ್ಶಿ ಆಗಲಿ, ಖಜಾಂಚಿ ಆಗಲಿ, ಮುಖ್ಯವಾಗಿ ತಾವು ಮತ್ತು ತಮ್ಮ ತಂಡ ಮಾ ಚಾನಲ್ಗೆ ತಾವು ಭೇಟಿ ಕೊಟ್ಟು ಕಾರ್ಯಕ್ರಮ ಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ತಮ್ಮ ಕಂಡ ಕನಸು ನನಸಾಗಲಿ, ಜೊತೆಗೆ ನಾವು ಈ ಕಾರ್ಯಕ್ರಮ ಮುಗಿಯುವ ತಮ್ಮ ಜೊತೆ ಇರ್ತೀವಿ. ಕರ್ನಾಟಕ ಅಲ್ಲ, ದೇಶದಾದ್ಯಂತ, ಯಾಕೆಂದ್ರೆ ಕರ್ನಾಟಕ ರತ್ನಗಳು ದೇಶದ ಕಂಡ ಒಂದು ರತ್ನಗಳಿವೆಲ್ಲ. ಕೆಲವರು ಹೇಳ್ತಾರೆ ಕರ್ನಾಟಕ ಅಂತ, ಇಲ್ಲ, ದೇಶ ಕಂಡ ಮುತ್ತುಗಳು. ಇವ್ರ ಬಗ್ಗೆ ಪ್ರತಿಯೊಬ್ಬ ಮನಸ್ಸಿಗೂ ತರ್ತೀವಿ. ಈ ಕಾರ್ಯಕ್ರಮನ ಯಶಸ್ವಿಯಾಗುವ ತಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾ ನಮ್ಮ ಸಲ ಕಡೆಯಿಂದ ನಿಮಗೆ ತುಂಬ ಧನ್ಯವಾದಗಳು. ದಯವಿಟ್ಟು ನಾವು ಮತ್ತೊಮ್ಮೆ ನಮ್ಮ ಅಧ್ಯಕ್ಷರು ಪರವಾಗೂ ಕೇಳ್ಕೊಳ್ತೀನಿ, ದಯವಿಟ್ಟು ಇದೊಂದು
ನಾವು ಕಾರ್ಯಕ್ರಮನ ನಮ್ಗೆ ತಿಳಿದ ರೀತಿಯಲ್ಲಿ ಮಾಡ್ತಾಯಿದ್ದೀವಿ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಭಿಮಾನಿಗಳು ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ನಮ್ಮ ಸಹಕಾರ ನೀಡಬೇಕು. ಅವರು ಇದನ್ನು ಜನಗಳು ಬರಬೇಕು ಅಂದರೆ ನಿಮ್ಮಂಥ ಮಾಧ್ಯಮ ತುಂಬ ಇಂಪಾರ್ಟೆಂಟು. ತಾವು ಇದನ್ನು ಪ್ರಸಾರ ಮಾಡ್ತಾರೆ, ನಮ್ಮ ನಿಜವಾಗ್ಲೂ ಧನ್ಯವಾದ. ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಒಂದು ಏನು ವಾಹಿನಿಗೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಸರ್.